ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅನ್ನೋ ವದಂತಿ ಹಬ್ಬಿತ್ತು. ಆದ್ರೆ ಈ ವದಂತಿಯನ್ನ ಬಿಗ್ ಬಾಸ್ ಟೀಮ್ ತಳ್ಳಿ ಹಾಕಿದೆ. ಬದಲಾಗಿ ಪ್ರತಾಪ್ ಆರೋಗ್ಯದಲ್ಲಿ ಏರುಪೇರಾಗಿದೆ. ಈಗ ಪ್ರತಾಪ್ ಆರೋಗ್ಯ ಹೇಗಿದೆ? ಮತ್ತೆ ವಾಪಸ್ ದೊಡ್ಡ ಮನೆಗೆ ಹೋದ್ರಾ? ಹೇಳ್ತೀವಿ, ನೋಡ್ಕೊಂಬ. ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ಗೆ ಅನಾರೋಗ್ಯ, ಆತ್ಮಹತ್ಯೆಗೆ ಯತ್ನ ವದಂತಿ ತಳ್ಳಿ ಹಾಕಿದ ಬಿಗ್ ಬಾಸ್ ಟೀಮ್. ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅನ್ನೋ ಸುದ್ದಿ ಹಲವರಿಗೆ ಶಾಕ್ ಕೊಟ್ಟಿತ್ತು. ಆದ್ರೆ ಈ ವದಂತಿಯನ್ನ ಬಿಗ್ ಬಾಸ್ ಟೀಮ್ ತಳ್ಳಿ ಹಾಕಿದೆ. ಆತ್ಮಹತ್ಯೆ ಯತ್ನ ಮಾಡಿರೋದು ಸುಳ್ಳು ಸುದ್ದಿ. ಪ್ರತಾಪ್ ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು, ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಎಸ್, ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಪ್ರತಾಪ್ನನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಟಾಸ್ಕ್ ವಿಚಾರದಲ್ಲಿ ಕಡೆಗಣಿಸಿದ್ದಕ್ಕೆ ಬೇಸರಗೊಂಡಿದ್ದಂತಹ ಪ್ರತಾಪ್ ಊಟ ತಿಂಡಿ ಬಿಟ್ಟಿದ್ರು. ನಿನ್ನೆ ಮಧ್ಯರಾತ್ರಿ ಲೋ ಬಿಪಿ ವಾಂತಿ ಇದ್ದ ಕಾರಣ ಪ್ರತಾಪ್ ಸುಸ್ತಾಗಿದ್ರು. ತಕ್ಷಣವೇ ಡ್ರೋನ್ ಪ್ರತಾಪ್ಗೆ ಬಿಗ್ ಬಾಸ್ ಸಿಬ್ಬಂದಿ ಕೂಡಲೇ ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಿಸಿದ್ರು. ಫುಡ್ ಪಾಯ್ಸನ್ ನಿಂದ ಹೀಗಾಗಿದೆ ಅಂತ ರಿಪೋರ್ಟ್ ಬಂದಿದೆ. ಸದ್ಯ ಇದೀಗ ಪ್ರತಾಪ್ ಕ್ಷೇಮವಾಗಿದ್ದಾರೆ. ಒಂದು ದಿನ ವಿಶ್ರಾಂತಿಗೆ ವೈದ್ಯರು ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಚಿಕಿತ್ಸೆ ಬಳಿಕ ಮತ್ತೆ ಬಿಗ್ ಬಾಸ್ ಮನೆಗೆ ಮರಳುತ್ತಾರೆ. ಇನ್ನು ಈ ಎಲ್ಲಾ ಬೆಳವಣಿಗೆಯ ಬಳಿಕ ಕುಂಬಳಗೋಡು ಠಾಣೆಯ ಪೊಲೀಸರು ಬಿಗ್ ಬಾಸ್ ಮನೆ ಒಳಗೂ ಎಂಟ್ರಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಪ್ರತಾಪ್ ಅವರು ತುಂಬಾ ಸ್ಟ್ರಾಂಗ್ ಆಗೇ ಇದ್ರು. ಅವರೇನು ಮೆಂಟಲಿ ಡಿಸ್ಟರ್ಬ್ ಆಗಿರೋದ್ರು ಅದು ಕೇಳಿದ್ವಿ ನಾವು. ವೆದರ್ ನೀವು ಮೆಂಟಲಿ ಕೂಡ ಡಿಸ್ಟರ್ಬ್ ಆಗಿದ್ರ ಅಂತ. ಇಲ್ಲ ಸರ್, ನಾನು 100% ಫಿಟ್ ಆಗಿದ್ದೀನಿ, ನಾನು ಗೇಮ್ ಆಡ್ಲಿಕ್ಕೆ ಅಥವಾ ಅಲ್ಲಿ ಮಾನಸಿಕವಾಗಿ ಕುಗ್ಗಿಲ್ಲ. ಬಟ್ ನನಗೆ ಗ್ಯಾಸ್ಟ್ರೈಟಿಸ್ 2-3 ದಿನದಿಂದ ಊಟ ತಿಂಡಿ ಸೇರಿರಲಿಲ್ಲ, ನನಗೆ ಮಾಡಿರಲಿಲ್ಲ. ಅದರಿಂದ ನನಗೆ ಈ ತರ ಆಗಿತ್ತು ಅಂತಾನೆ ಹೇಳಿದ್ರು. ಡಿಸ್ಚಾರ್ಜ್ ಆಗೋದಕ್ಕಿಂತ ಮುಂಚೆ ನಾವು ಕಾನ್ವರ್ಸೇಷನ್ ಮಾಡಿದ್ದು ಅದೇನೆ ನಾವು. ಸದ್ಯ ಡ್ರೋನ್ ಪ್ರತಾಪ್ ಕ್ಷೇಮವಾಗಿದ್ದಾರೆ. ಆತಂಕಕ್ಕೊಳಗಾಗಿದ್ದಂತಹ ಕುಟುಂಬಸ್ಥರು ನಿಟ್ಟುಸಿರು ಬಿಡುತ್ತಿದ್ದಾರೆ. ಹರೀಶ್ ಸೇನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.